ನಮ್ಮ ಭಾರತದ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಇಂದಿಗೂ ಕೂಡ ಮಹಿಳೆಯರಿಗೆ ಲೋಕಸಭೆಗಳಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಸರಿಯಾದಂಥ ಪ್ರಾತಿನಿಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ 33% ಮೀಸಲಾತಿಯನ್ನು ಕೊಡತಕ್ಕಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿತ್ತು. ಇದೊಂದು ಬಹಳ ಸುವರ್ಣಾವಕಾಶ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಮಹಿಳಾ ಸಮುದಾಯಕ್ಕೆ 33% ಮಹಿಳಾ ಮೀಸಲಾತಿಯನ್ನು ಕೊಡುವಂಥದ್ದು ಸುವರ್ಣ ಅವಕಾಶವನ್ನು ನಿನ್ನೆ ಅದನ್ನು ಪಾಸ್ ಆಗಲಿಕ್ಕೆ ಬಿಡಲಿಲ್ಲ ವಿರೋಧ ಪಕ್ಷದವರು. ಇದರಿಂದ ವಿರೋಧ ಪಕ್ಷದವರು ಅದಕ್ಕೆ ಅಡ್ಡ ಹಾಕಿದ್ರಿಂದ ಇವತ್ತು ಆ ಮಸೂದೆಗೆ ಸೋಲಾಗಿದೆ. ಇದು ನಿಜವಾಗ್ಲೂ ನಾವು ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಅವಮಾನ ಅಥವಾ ಅಪಮಾನ ಮತ್ತು ಅಗೌರವ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅವರನ್ನ ಮುಖ್ಯವಾಹಿನಿಗೆ ತರತಕ್ಕಂಥ ವ್ಯವಸ್ಥೆ ಆಗಬೇಕಾಗಿತ್ತು. ಈಗಾಗಲೇ 30 ವರ್ಷ ವಿಳಂಬ ಆಗಿದೆ. 1996ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಈ ವಿಧೇಯಕವನ್ನು ಮಂಡಿಸಿದ್ರು, ಆದರೆ ಅದು ಅನುಮೋದನೆ ಸಿಗಲಿಲ್ಲ. ಇವಾಗ ನಮ್ಮ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇದಕ್ಕೆ ಕಾಯಕಲ್ಪ ಮಾಡಬೇಕು ಅನ್ನುವ ಒಂದು ನಿರ್ಧಾರ ಮಾಡಿದ್ರು. ಇದಕ್ಕೆ ವಿರೋಧ ಪಕ್ಷದವರು ಸಹಕರಿಸಲಿಲ್ಲ. ಯಾಕೆಂದ್ರೆ ಅದರ ಜೊತೆಗೆ ಏನೋ ಒಂದು ಇಲ್ಲ, ದಕ್ಷಿಣ ಭಾರತದಲ್ಲಿ ಇದು MP ಸೀಟ್ಸ್ ಬಹಳ ಲೋಕಸಭಾ ಸದಸ್ಯರ ಸಂಖ್ಯೆ ಕಡಿಮೆ ಆಗುತ್ತೆ ಎನ್ನುವ ನೆರೇಟಿವ್ ಅಥವಾ ಒಂದು ಆಪ್ರೆನ್ಷನ್ ಮಾಡಿ ಅದು ನಿಜ ಅಲ್ಲ. ಯಾಕೆಂದ್ರೆ ನಮ್ಮ ಗೃಹ ಮಂತ್ರಿಯವರು ಹೇಳಿದ್ರು, ಅದರ ಲೋಕಸಭೆನಲ್ಲೇ ಹೇಳಿದ್ರು, ನನಗೆ 1 ಗಂಟೆ ಅವಕಾಶ ಕೊಡಿ, ಅಡ್ಜರ್ನ್ ಮಾಡಿ, ನಾನು ಇದನ್ನ ಈ ಬಿಲ್ಲಲ್ಲೇ ಸೇರಿಸ್ತೀನಿ ಈ ಅಮೆಂಡ್ಮೆಂಟ್ನ. ಅಂದ್ರೆ ನಾವು ಪ್ರಪೋರ್ಷನೇಟ್ ಆಗಿ 50% ಇನ್ಕ್ರೀಸ್ ಮಾಡತಕ್ಕಂಥ ಒಂದು ವಿಧೇಯಕವನ್ನು ಕೂಡ ಮಂಡಿಸೋಣ ಅಂತಾನು ಹೇಳಿದ್ರು. ನಮ್ಮ ಭಾರತದ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಇಂದಿಗೂ ಕೂಡ ಮಹಿಳೆಯರಿಗೆ ಲೋಕಸಭೆಗಳಲ್ಲಿ ಮತ್ತು ರಾಜ್ಯದ ವಿಧಾನಸಭೆಗಳಲ್ಲಿ ಸರಿಯಾದಂಥ ಪ್ರಾತಿನಿಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ 33% ಮೀಸಲಾತಿಯನ್ನು ಕೊಡತಕ್ಕಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡಲಾಗಿತ್ತು. ಇದೊಂದು ಬಹಳ ಸುವರ್ಣಾವಕಾಶ. ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಮಹಿಳಾ ಸಮುದಾಯಕ್ಕೆ 33% ಮಹಿಳಾ ಮೀಸಲಾತಿಯನ್ನು ಕೊಡುವಂಥದ್ದು ಸುವರ್ಣ ಅವಕಾಶವನ್ನು ನಿನ್ನೆ ಅದನ್ನು ಪಾಸ್ ಆಗಲಿಕ್ಕೆ ಬಿಡಲಿಲ್ಲ ವಿರೋಧ ಪಕ್ಷದವರು. ಇದರಿಂದ ವಿರೋಧ ಪಕ್ಷದವರು ಅದಕ್ಕೆ ಅಡ್ಡ ಹಾಕಿದ್ರಿಂದ ಇವತ್ತು ಆ ಮಸೂದೆಗೆ ಸೋಲಾಗಿದೆ. ಇದು ನಿಜವಾಗ್ಲೂ ನಾವು ನಮ್ಮ ಮಹಿಳಾ ಸಮುದಾಯಕ್ಕೆ ಮಾಡತಕ್ಕಂಥ ಒಂದು ದೊಡ್ಡ ಅವಮಾನ ಅಥವಾ ಅಪಮಾನ ಮತ್ತು ಅಗೌರವ ಅಂತ ನನ್ನ ಭಾವನೆ.